ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಮುಂಚೆ ಕೈ ತೊಳ್ಕೊತಾರೆ. ಎಷ್ಟು ಕ್ಲೀನು ನೀನು. ಸಖತ್ ಟೇಸ್ಟಿ ಆಗಿರುತ್ತೆ. ಬೇಡ 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 ಬೇಡ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಮ್ಮ ಭವಿಷ್ಯ ಇವತ್ತು ಬೇಗ ಎದ್ಬಿಟ್ಟು ರೆಡಿ ಆಗಿದ್ದಾಳೆ. ಈ ಕಡೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಗೈಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ಪ್ರೋಗ್ರೆಸ್ ತರಲಿ, ಹ್ಯಾಪಿನೆಸ್ ಆ್ಯಂಡ್ ಪೀಸ್ಫುಲ್ ಲೈಫ್ ಇರಲಿ ಎಲ್ಲರಿಗೂ. ಆ್ಯಂಡ್ ಇವಾಗ ಬೆಳಗ್ಗೆ ನಾನು ಪೂಜೆ ಮಾಡಿಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಂಗೆ ಮಾಡ್ತಾಯಿದ್ದೀವಿ. ಲೆಟ್ಸ್ ಸಿ ಹೌ ಡೇ ಗೋಸ್. ಹೆಂಗೆ ದಿನ ಹೋಗುತ್ತೋ ಹಂಗಾಗಿ ಹೋಗ್ತೀವಿ. ಗೈಸ್ ಈಗ ಮನೆಗೆ ಬಂದ್ವಿ. ಇಲ್ಲಿ ನೋಡಿ, ನಮ್ಮ ದೇವ್ರ ಮನೆಯಲ್ಲಿ ಪೂಜೆ ಆಗಿದೆ. ಹಾಗೆ ಭವಿಷ್ಯ ನೋಡಿ ಕೂತಿದ್ದಾಳೆ. ಪರವಾಗಿಲ್ಲ ಹೆಂಗೆ ಬೇಕೋ ಕೂತ್ಕೋ. ಓಕೆ, ಇಲ್ಲಿ ನೋಡಿ ಗೈಸ್, ಇವಾಗ ವೆಜಿಟೇಬಲ್ ಪಲಾವ್ ಟಿಫನ್ ಮಾಡಬೇಕು. ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ. ಇವಾಗ ಇನ್ನೂ ಲೇಟ್ ಆಗುತ್ತಲ್ವಾ ನಮ್ಮ ಯಜಮಾನ್ರು ಬರೋದು. ಸೊ ಇವಾಗ ಸ್ಟಾರ್ಟ್ ಮಾಡಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ಟಿಫನ್ ರೆಡಿ ಆಗೋಗ್ಬಿಡುತ್ತೆ. ಇವಾಗ ಟಿಫನ್ ಮಾಡ್ತೀನಿ. ಬಿಸಿ ಪಲಾವ್ ರೆಡಿ ಗಾಯ್ಸ್. ಪಲಾವ್ ರೆಡಿ ಇದೆ, ಭವಿಷ್ಯನ್ ಕೊಡೋಣ. ನಾನು ಕೈ ತೊಳ್ಕೊಬೇಕು. ಓಕೆ ನೋಡಿ ಕೈಸ್, ಇಷ್ಟು ಒಳ್ಳೆ ಬುದ್ಧಿ ಇದೆ ನಮ್ಮ ಭವಿಷ್ಯಕ್ಕೆ. ಊಟ ಮಾಡೋ ಮುಂಚೆ ಕೈ ತೊಳ್ಕೊತಾರೆ. ಭವಿಷ್ಯ ಏನು ಭವಿಷ್ಯ, ಎಷ್ಟು ಕ್ಲೀನು ನೀನು. ಇಲ್ಲ, ನಾರ್ಮಲಾಗೆ ಊಟ ಮಾಡೋ ಮುಂಚೆ ಕೈ ತೊಳ್ಕೊತಾಳೆ. ಓಕೆ, ಇವಾಗ ನಾನು ಸಹ ಟಿಫನ್ ತಿಂತೀನಿ. ನಮ್ಮ ಯಜಮಾನ್ರು ಬರೋದಿನ್ನ ಟೈಮ್ ಆಗುತ್ತೆ. ಅದಾದಮೇಲೆ ಹೊರಗಡೆ ಹೋಗಬೇಕು, ಏನೋ ಒಂದು ಪರ್ಚೇಸ್ ಮಾಡೋದಕ್ಕೆ. ನೆನ್ನೆ ಪರ್ಚೇಸ್ ಮಾಡಬೇಕಿತ್ತು. ಐ ಥಾಟ್ ಇವತ್ತು ಪರ್ಚೇಸ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ಹೋಗಿ ಪರ್ಚೇಸ್ ಮಾಡ್ತಾಯಿದ್ದೀವಿ. ಹೊಸ ವರ್ಷದಕ್ಕೆ ಬೋಳಿಸ್ತಾ ಇದ್ದಾಳೆ. ಗೈಸ್, ನಾನು ಏನೋ ಬೇರೆ ಏನೋ ಆರ್ಡರ್ ಮಾಡಿದ್ದೆ, ಆದರೆ ಅದಿಲ್ವಂತೆ ಅವ್ರ ಹತ್ರ. ಅದಕ್ಕೆ ನೆನೆ 2 ಇದನ್ನೇ ಮಾಡಿಬಿಟ್ಟೆ. ಏನಿದು ಮಾರ್ಗರಿಟನಾ? ಒಂದಿರ್ಲಿ ಬಿಡಿಚಿನ ಮುಚ್ಚಿಬಿಡಂಗೆ. ಇದು ಥಿನ್ ಕ್ರಸ್ಟ್, ಇದು ನಾರ್ಮಲ್. ಬಾಯ್. ಭವಿಷ್ಯನ ಮನೆಯಲ್ಲೇ ಬಿಟ್ಟು ನಾವು ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ಏನು ಶಾಪಿಂಗ್ ಮಾಡೋದಕ್ಕೆ ಅಂತ ಅಂದರೆ ಒಂದು ಸೀರೆ ತೊಗೋಬೇಕು ಗೈಸ್. ಏನಕ್ಕೆ ಅಂದರೆ ನಮ್ಮ ಯಜಮಾನ್ರು ಅಂದ್ಕೊಂಡಿದ್ರು ಬಂಡಿ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಸೊ ದೇವ್ರಿಗೊಂದು ಸೀರೆ ಕೊಡೋಣ ಅಂತ, ಮಡ್ಲಕ್ಕಿ ಕೊಡೋಣ ಅಂತ. ಸೊ ಅದಕ್ಕೋಸ್ಕರ ಸೀರೆ ತರೋದಕ್ಕೆ ಹೋಗ್ತಿದ್ದೀವಿ. ಸ್ಕ್ಯಾನ್ ಮಾಡಿ ವಾಟ್ಸಪ್ ಚಾನಲ್ ಸ್ಟಾರ್ಟ್ ಆಗುತ್ತೆ. ಗೈಸ್, ಹೊರಗಡೆ ಹೋಗ್ಬಿಟ್ಟು ಬಂದು ಸೀರೆ ತೊಗೊಂಡು ಬಂದು ಸ್ವಲ್ಪ ಹೊತ್ತು ಮಲಗಿದೆ. ಆ್ಯಕ್ಚುಲಿ ನಮ್ಮದು ಒಂದೊತ್ತು ಮಧ್ಯಾಹ್ನ ಮಾತ್ರ ತಿನ್ನೋದು, ಇನ್ನು ರಾತ್ರಿ ತಿನ್ನೋದಕ್ಕೆ ಹೋಗಲ್ಲ. ಸೊ ದ್ಯಾಟ್ಸ್ ವೈ.
ಸ್ವೀಟ್ ಓಟ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಆ್ಯಪಲ್ ಓಟ್ಸ್ ಮಾಡೋಣ ಅಂತ. ಬಟ್ ಭವಿಷ್ಯ ಚಾಕ್ಲೇಟ್ ಹಾಕ್ಬಿಟ್ಟು ಮಾಡಿಕೊಡು ಅಂತ ಹೇಳಿದ್ಲು. ಸೊ ದಟ್ಸ್ ವೈ ಚಾಕ್ಲೇಟ್ ಅಂದರೆ ಯಾವ್ದಾದ್ರು ಫ್ಯೂಸ್ ಚಾಕ್ಲೇಟ್, ನಟ್ಸ್ ಇರೋವಂಥ ಚಾಕ್ಲೇಟ್ ತರಬೇಕು. ಫ್ಯೂಸ್ ಚಾಕ್ಲೇಟ್ ತೊಗೊಂಬಂದಿದ್ದೀನಿ. ಆ್ಯಪಲ್ನ ಮತ್ತು ಚಾಕ್ಲೇಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಹಾಗೆ ಓಟ್ಸ್ನ ಮುಂಚೆನೇ ಹಾಲನ್ನ ಕುದಿಸ್ಬಿಟ್ಟು ಹಾಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು 1 ನಿಮಿಷ ಟೈಮು ಓಟ್ಸ್ನ ಬೇಯಿಸ್ಕೊಂಡು ಆಮೇಲೆ ಆಫ್ ಮಾಡಿಬಿಟ್ಟು ಇಟ್ಟಿದ್ದೆ. ಇವಾಗ ತಣ್ಣಗಾಗಿದೆ. ಸೊ ತಣ್ಣಗಾದಾದ್ಮೇಲೆ ಇದು ಹಣ್ಣೆಲ್ಲ ಆ್ಯಡ್ ಮಾಡಬೇಕು. ಬಿಸಿ ಇದ್ದಂಗೆ ಆ್ಯಡ್ ಮಾಡಬಾರ್ದು. ಮತ್ತೆ ಕೈನಲ್ಲಿ ಹಾಕ್ಕೋಬೇಕಾಗಿದೆ, ಅದಕ್ಕೋಸ್ಕರ ಹೀಗೆ ಹಾಕ್ತಾಯಿದ್ದೀನಿ. ಆಗಲ್ಲ ಗೈಸ್, ಒಂದು ಕೈನಲ್ಲಿ ಹಾಕೋದೇ ಇಲ್ಲ. ಈಗ ಫಸ್ಟ್ ಆ್ಯಪಲ್ ಹಾಕ್ತಾಯಿದ್ದೀನಿ, ಆಮೇಲೆ ಚಾಕ್ಲೇಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗೈಸ್. ಯೋರ್ ಆ್ಯಪಲ್ ಆ್ಯಂಡ್ ಚಾಕ್ಲೇಟ್ ಓಟ್ಸ್ ಈಸ್ ರೆಡಿ. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಲು ಇಷ್ಟಪಡೋರು ಇದನ್ನು ಓಟ್ಸ್ನ ಹಿಂಗೆ ಮಾಡ್ಕೋಬೋದು, ಇಲ್ಲಾಂದರೆ ನೀರು ಹಾಕೋ ಕೂಡ ಬೇಯಿಸ್ಕೋತಾರೆ ಒಬ್ಬೊಬ್ಬರು. ನಾನಿವತ್ತು ನೀರಿಂದ ಟ್ರೈ ಮಾಡಿಲ್ಲ. ಹಾಲು ನಾವು ಕಂಪ್ಲೀಟ್ ಗಟ್ಟಿ ಹಾಲು ಹಾಕಲ್ಲ, ನೀರು ಹಾಲು ಹಾಕ್ಬಿಟ್ಟು ಇದನ್ನು ಬೇಯಿಸೋದು ನಾನು. ಟೇಸ್ಟ್ ಹೇಗಿದೆ ಅಂತ ನಾನು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಸಕ್ಕತ್ತಾಗಿದೆ, ಹೆಲ್ದಿಯಾಗಿದೆ. ಶುಗರ್ ಒಂಚೂರು ಹಾಕಿಲ್ಲ ಇದಕ್ಕೆ. ಅದೇ ಚಾಕ್ಲೇಟ್ನಲ್ಲಿದೆ, ಅದೇ ಭವಿಷ್ಯ ಕೇಳಿದ್ಲು ಅಂತ ಹಾಕಿದೆ. ಅದರ್ವೈಸ್ ನಾನು ಬರೀ ಆ್ಯಪಲ್ ಹಾಕ್ಕೊಂಡೆ ಮಾಡ್ಕೊಳ್ಳೋದು. ಬನಾನಾ ಬೆಸ್ಟ್ ಸ್ವೀಟ್ನರು. ಬನಾನಾ ಹಾಕ್ಕೊಂಬಿಟ್ರಂತೂ ಸಖತ್ ಸ್ವೀಟಾಗಿರುತ್ತೆ. ಗೈಸ್ ಇವಾಗ 5:45 ನಾನು ರೆಡಿ ಆದೆ. ಭವಿಷ್ಯಂಗೆ ಹೇಳಿದೆ ವಾಕಿಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಳು ನಾನು ವಾಕ್ ಮಾಡಲ್ಲ ಅಂದ್ಲು. ಸರಿ ಒಂದು ಕಡೆ ಕೂತ್ಕೋ, ನಾನು ವಾಕ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾದ್ರು ತಿಂಡಿ ಕೊಡಿಸು ಅಂದ್ಲು. ಅದಕ್ಕೆ ಕೊಡಿಸಲ್ಲ ಅಂತ ಅಂದಿದ್ದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ವಿ. ಸೊ ಇವತ್ತು ಎಫರ್ಟ್ ಹಾಕಿ ನಾನು ಒಬ್ಬಳೇ ಹೋಗಿ ವಾಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅಂದ್ಕೊಂಡಿದ್ದೆ ವಾಕಿಗೆ ಹೋಗ್ಬೇಕಿನ್ಮೇಲೆ ಅಂತ ಹೇಳಿಬಿಟ್ಟು, ಏನಕ್ಕೆ ಭವಿಷ್ಯ ಬರಲಿಲ್ಲ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡೋದು ಬೇಡ. ಬಿಕಾಸ್ ನನ್ನ ಹೆಲ್ತನ್ನ ನನ್ನ ಕೈನಲ್ಲಿ ಇಟ್ಕೋಬೇಕು ನಾನು. ಈಗ ಆಲ್ರೆಡಿ ಇವತ್ತು ಆಲ್ಮೋಸ್ಟ್ ಹೆಲ್ದಿ ತಿಂದಿದ್ದೀನಿ. ಭವಿಷ್ಯನಿಂದ ಒಂದೇ ಒಂದು ಬೈಟ್ ಪಿಜ್ಜಾ ತಿಂದ್ಬಿಟ್ಟೆ, ಅಷ್ಟು ಬಿಟ್ಟರೆ ಇನ್ನೆಲ್ಲ ಹೆಲ್ದಿ ತಿಂದಿದ್ದೀನಿ. ಆಲ್ರೆಡಿ ನಂದು ಊಟನೂ ಆಯಿತು. ಇನ್ನು ರಾತ್ರಿ ಊಟ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ತಲೆನಲ್ಲಿ ಸೆಟ್ ಆಗೋಗ್ಬಿಟ್ಟಿದೆ. ಇನ್ನೇನೇ ಆದ್ರೂ ನಾನು ಕಂಟ್ರೋಲ್ ಮಾಡ್ಕೋಬೇಕು. ಈಗ ವಾಕ್ ಹೋಗ್ಬಿಟ್ಟು ನಾನು ಬರಬೇಕು. ಆ್ಯಂಡ್ ಶುಗರ್ ಕಂಟೆಂಟು ನಾನಿವತ್ತು ತೊಗೊಳ್ಳೇ ಇಲ್ಲ. ಹಾಲು ಮಾಡ್ಕೊಳ್ಳಿಲ್ಲ ಗೈಸ್. ಶುಂಠಿ ಹಾಲು ಮಾಡ್ಕೋತೀನಲ್ಲ, ಅದು ಮಾಡ್ಕೊಳ್ಳಿಲ್ಲ, ನೆಸಸರಿ ಇಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಮಧ್ಯಾಹ್ನ ಓಟ್ಸ್ ತಿಂದೆ, ಸ್ವಲ್ಪ ತಿಂದಿದ್ದದು, ಜಾಸ್ತಿ ತಿನ್ನಲಿಲ್ಲ. ಬಿಕಾಸ್ ಚಾಕ್ಲೇಟ್ ಹಾಕಿತ್ತು ಅಂದ್ಬಿಟ್ಟು 1 ಸ್ಪೂನ್ ಟೇಸ್ಟ್ ನೋಡಿದ್ನಲ್ಲ ಅಷ್ಟೇ, ಇನ್ನು ತಿನ್ನೋಕ್ಕೆ ಹೋಗಲಿಲ್ಲ. ಇನ್ನೇನು ಶುಗರ್ ಕಂಟೆಂಟ್ ತಿನ್ನೋದು ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ವಾಕ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಹೆಲ್ದಿಯಾಗಿರೋದೇ ತಿಂತಿದ್ದೀನಿ ಗೈಸ್ ಇವತ್ತು. ನಾಳೆ ಇನ್ನೂ ಹೆಲ್ದಿಯಾಗಿರೋದು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನ್ ಈಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನ್ ಈಟಿಂಗ್ ಅಂದರೆ ನಾಟ್ ಜಂಕ್ ತಿಂದಿರ, ಆಯಿಲ್ ಕಮ್ಮಿ ಮಾಡಿ ತಿನ್ನೋ ಅಂಥದ್ದನ್ನು ಕ್ಲೀನ್ ಈಟಿಂಗ್ ಅಂತ ಹೇಳೋದು. ಜಾಸ್ತಿ ಸ್ಪೈಸಿ ತಿಂದೇ ಇರೋದನ್ನು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸ್ಪೈಸಿ ಫುಡ್ ಅಂದರೆ ಇಷ್ಟ, ಬಟ್ ಸ್ಟಿಲ್ ಟ್ರೈ ಮಾಡಬೇಕು, ಒಂಚೂರಾರು ಟ್ರೈ ಮಾಡಬೇಕು ನನ್ನನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಸೊ ಈಗ ನಾನು ವಾಕಿಗೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಹೋಗೋಣ. ಬರಲ್ವಂತೆ ಗೈಸ್. ಸ್ಟೂಡೆಂಟ್ ಕೊಟ್ಟರು ನನಗೆ. ಭವಿಷ್ಯ ಓಪನ್ ಮಾಡಬೇಡ ಈಗಲೇ. ಓಕೆ, ಮಾಡಬೇಡ, ನಾಳೆ ತಿನ್ನು. ನಾಳೆ ತುಂಬ ತಿಂದಿದೆಯಾ ಇವತ್ತು ಜಂಕು?
ಗೈಸ್ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದೆ, ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೋಡ್ತಾ ಇದ್ದೆ, ನನಗೆ ಯೂಸ್ ಆಗೋವಂಥದ್ದು. ಇವತ್ತು ರಾತ್ರಿ ಏನು ತಿಂತಾ ಇಲ್ಲ ನಾನು. ನನಗೆ ಇವತ್ತಿನ ದಿನ ತುಂಬ ಸಿಂಪಲ್ಲಾಗೆ ಪೀಸ್ಫುಲ್ಲಾಗೆ ಆಯಿತು. ಆ್ಯಂಡ್ ನನಗೆ ಬೇಕಾಗಿದ್ದು ಅದೇನೇ, ಒಂದು ಸ್ವಲ್ಪ ಪೀಸ್ಫುಲ್ಲಾಗಿ ಇರೋವಂಥ ದಿನಗಳಂದರೆ ತುಂಬ ಇಷ್ಟ. ಆ್ಯಂಡ್ ಹೊರಗಡೆ ಸುತ್ತಾಡೋದಕ್ಕೆ ನನಗೆ ಇಷ್ಟ, ಬಟ್ ತುಂಬ ಪೀಪಲ್ ಇರೋ ಜಾಗ ಅಥವಾ ತುಂಬ ರಶಲ್ಲಿ ಇರೋವಂಥ ಪ್ಲೇಸ್ ನನಗೆ ಇಷ್ಟ ಆಗೋದಿಲ್ಲ. ಮನೇಲಿ ವಾಕ್ ಮಾಡೋದಕ್ಕೂ ಹೊರಗಡೆ ವಾಕ್ ಮಾಡೋದಕ್ಕೂ ಪಾರ್ಕಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ದ್ಯಾಟ್ಸ್ ಇಟ್ ಗೈಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಬೇರೆ ಬೇರೆ ಥರ ಸೆಲೆಬ್ರೇಟ್ ಮಾಡಿರ್ತೀರ, ಅವ್ರದ್ದೇ ಆದ ಡಿಫ್ರೆಂಟ್ ವೇ ಇರುತ್ತೆ. ಮೇಯ್ನ್ಲಿ ಲೈಫ್ನಲ್ಲಿ ಖುಷಿಯಾಗಿರೋದು ಹಾಗೆ ಪೀಸ್ಫುಲ್ ಆಗಿರೋದು ತುಂಬ ಇಂಪಾರ್ಟೆಂಟು. ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗಾಯ್ಸ್, ಬಾಯ್ ಬಾಯ್.